ನಮಸ್ತೆ ಕರ್ನಾಟಕ. ನಾನು ನಿಮಗೆ ಹೊಸ ರೆಸಿಪಿ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಸೋಂಪು ಕಾಳಿನ ಟೀ, ಫೆನಲ್ ಸೀಡ್ ಟೀ. ಇದು ನಿಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನಿಮಗೇನಾದರೂ ಬಿ ಪಿ ಇದ್ದರೆ, ಅಥವಾ ಕಣ್ಣಿನ ತೊಂದರೆ ಇದ್ದರೆ, ಅಥವಾ ನೀವು ವೆಯ್ಟ್ ಲಾಸ್ ಜರ್ನಿಲಿದ್ದರೆ, ಉಸಿರಾಟದ ತೊಂದರೆ ಇದ್ದರೆ, ಅಥವಾ ಏನಾದರೂ ಆಸ್ತಮಾ ಇದ್ದರೆ ಈ ಟೀ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇದಕ್ಕೆ ಬೇಕಾಗಿರೋದು ಸೋಂಪು ಕಾಳು, 1 ಗ್ಲಾಸ್ ನೀರು. ಒಂದು ಚಿಕ್ಕ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಈ ನೀರಿಗೆ ನಾನು ಡೈರೆಕ್ಟಾಗಿ 3 ಚಮಚ ಸೋಂಪು ಕಾಳನ್ನ ಹಾಕ್ಕೊಳ್ತೀನಿ. ಈ ಸೋಂಪು ಕಾಳು ಹಾಕಿದ್ಮೇಲೆ ನೀರನ್ನ ಹೇಗೆ ಕುದಿಸ್ಕೋಬೇಕು ಅಂದರೆ, 1 ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ನೀರಾಗೋವರೆಗೂ ಕುದಿಸ್ಕೋಬೇಕು. ಯಾಕಂದರೆ ಸೋಂಪು ಕಾಳಿರೋ ಎಲ್ಲ ಅಂಶಗಳು ಆ ನೀರಲ್ಲಿ ಬಿಡಬೇಕು. ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾರೆ ಟೇಸ್ಟ್ ಜಾಸ್ತಿ ಆಗಲಿ ಅಂತ. ಇಲ್ಲಾಂತಂದರೆ ಚಕ್ಕೆ ಪುಡಿ ಹಾಕ್ಕೊಳ್ತಾರೆ, ಅಥವಾ ಜೇನುತುಪ್ಪನೂ ಆ್ಯಡ್ ಮಾಡ್ಕೊಳ್ತಾರೆ. ಇದೆಲ್ಲ ನಿಮ್ಗೆ ಟೇಸ್ಟ್ ಇಂಪ್ರೂವ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಬಟ್ ನಾನೀಗ ಡೈರೆಕ್ಟಾಗಿ ಬರೀ ಸೋಂಪು ಕಾಳು ಮತ್ತು ನೀರು ಮಾತ್ರ ಹಾಕ್ಕೊಂಡು ಟೀ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಟೀ ರೆಡಿ ಆಗಿದೆ. ಇದನ್ನು ನಾನು ಫಿಲ್ಟ್ರ್ ತೊಗೊಂಡು ಸೋಸ್ಕೊಳ್ತೀನಿ. ಹಾಗೆ ಡೈರೆಕ್ಟಾಗಿ ಅಂದರೆ ಡೈರೆಕ್ಟಾಗಿ ಕುಡ್ಕೊಳ್ತೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಹೀಗೇ. ಮೈ ಡೇ ಸ್ಟಾರ್ಟ್ಸ್ ಓನ್ಲಿ ವಿತ್ ಫೆನಲ್ ಸೀಡ್ ಟೀ. ನೀವು ಮಾಡಿ ಕುಡಿದು ನೋಡಿ, ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇನ್ನು ಯಾವುದೆಲ್ಲ ಬೆನಿಫಿಟ್ ಆಗೋ ವೀಡಿಯೋಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.